ನನ್ನೆಲ್ಲ ಕನ್ನಡಿಗರ ನಮಸ್ಕಾರಗಳು. ವೆಲ್ಕಮ್ ಟು ಬ್ಯಾಕ್ ಶ್ರೀ ವಿಲೇಜ್ ವ್ಲಾಗ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಏನಾದರೂ ತಪ್ಪಿದ್ರೆ ಪ್ಲೀಸ್ ತಿಳಿಸಿ ಅಂತೇಳಿ ನಾನು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಬ್ಯಾಗಲ್ಲಿ ನನ್ನ ಮಗನೇ ಇರ್ತಾನೆ. ಯಾಕಂದರೆ ಇವತ್ತು ಅಂಗನವಾಡಿಗೆ ಹೋಗ್ದಲ್ಲೇ ನಮ್ಮ ಜೊತೆ ಅಂಗಡಿಗೆ ಬಂದು ಬರೀ ಅವನ ಪುಟ್ಟ ಮಾತಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಸೊ ನನ್ನ ಬ್ಲಾಗಲ್ಲಿ ಪೂರ್ತಿ ನನ್ನ ಮಗಂದೇ ಇವತ್ತು ವಿಡಿಯೋ. ಅವನು ಎಷ್ಟು ಚೆನ್ನಾಗಿ ಮುದ್ದಾಗಿ ಮಾತಾಡಿದ್ದಾನೆ ಅಂತ ನೀವೇ ಒಂದ್ಸತಿ ಕೇಳಿ. ಹೇಳಿ, ಯಾಕೆ ಅಂಗನವಾಡಿಗೆ ಹೋಗ್ತಿಲ್ಲ ನೀವತ್ತು? ಇವತ್ತಾಕ ರಜನಪ್ಪ? ಸುಳ್ಳು ಹೇಳ್ತೀಯ? ಪುಟ್ಟ ಮಂಟಿ ಬಂದಿತ್ತಲ್ಲ ನೀನ್ ಕರ್ಕೊಂಡು ಹೋಗಕ್ಕೆ. ಎಲ್ಲಿಗೆ ಆಟಾಡಕ್? ನಾನ್ ಸಣ್ಣ ಹುಡುಗಿನ ನಿನ್ ಜೊತೆ ಆಟಾಡಕ್ ಬರಕ್ಕೆ? ನಾನೇನ್ ಸಣ್ಣ ಹುಡುಗಿನ ಆಟಾಡಕ್ಕೆ? ಇಲ್ಲ ಆಟಾಡಕ್ಕೆ ನಾನ್ ಸಣ್ಣ ಹುಡುಗಿ, ನಿನ್ ಜೊತೆ ಆಟಾಡಕ್ ಬರ್ತೀನಿ. ನಾಳೆಗ್ ಮನೆಗೆ ಹೋದಾಗ ಇದಪ್ಪ ನನ್ ಮಗ ಇವತ್ತು ಅಂಗನವಾಡಿಗೆ ಹೋಗಿಲ್ಲ ಫ್ರೆಂಡ್ಸ್. ಹಿಂಗೆ ಕಳ್ಳಾಟ ಆಡ್ತಾ ಇದ್ದಾನೆ. ಹೋಗಲ್ಲ ಅಂತ ಹೇಳಿ ನಮ್ ಜೊತೆ ಅಂಗಡಿಗೆ ಬಂದಾನ ಇವತ್ತು. ಯಾಕೆ ಹೋಗಿಲ್ಲ ಇವತ್ತು? ಹೇಳಿ ನಿನ್ ಫ್ರೆಂಡಿಗೆ ಹೇಳು ಯಾಕೆ ಹೋಗಿಲ್ಲ ಅಂತ. ಯಾಕೆ ಹೋಗಿಲ್ಲ ಅಂತ ನಿನ್ ಫ್ರೆಂಡ್ಸ್ ಕೇಳಿ ತೋರ್ಸ್ಕೊಡ. ನೀನು ನೋಡೋರೆ ಹೇಳ್ಸಿನಮ್ಮ. ಮನೇಲಿ ನೋಡಿಲಿ, ಮನೇಲಿ ಎಣ್ಣೆ ನೋಡೋರು ಇವತ್ತು ಅಂಗಡಿ ನೋಡ್ಲಾ? ಯಾಕೆ ಹೋಗಿಲ್ಲ ಅಂತ ಹೇಳೋರ್ಗ. ನೀನ್ ಅಂಗನವಾಡಿಗೆ ಯಾಕೆ ಹೋಗ್ತಿಲ್ಲ ಇವತ್ತು ಅಂತ? ಯಾಕೆ ಯಾಕೆ ಹೋಗಲ್ಲ? ಅಮ್ಮ ಬೈಯುತ್ತೆ. ನಾನಕ್ ಬೈದ್ನಾ? ಅಂಗನವಾಡಿಗೆ ಹೋಗಲ್ಲ ಅಂತೇಳಿ ಬೈದ್ನ ನಾನಿನ್ನ? ಎಲ್ಲಿ ಮಾತಾಡಲಿ? ಮಾತಾಡಪ್ಪ. ಅಂಗನವಾಡಿಗೆ ಹೇಳು. ಆಯ್ತು, ಈಗ ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತಿದ್ದೀರಾ? ಆಕ್ಚುಲಿ ಈಗ ಟೈಮು 5 ಗಂಟೆ ಆಗಿದೆ ನೋಡಿ. ಈಗ ತಿಟ್ಟೂರ್ಗೆ ಹೋಗ್ಬೇಕು. ಯಾಕೆ ಅಂತಂದ್ರೆ ನನ್ನ ಮಗಳಿಗೆ ಲಂಚ್ ಬ್ಯಾಗ್ ಇನ್ನೂ 3 months ಆಗಿಲ್ಲ. ಆಲೆ ನೋಡಿ ಹೊರದಾಕ ಬಂದಿದ್ದಾಳೆ. ಫುಲ್ ಕೆಳಗಡೆ ಹೊರದು ಹೋಗ್ಬಿಟ್ಟಿದೆ. ಸೊ ಈಗ ಹೊಸ ತರಬೇಕು ಅವಳಿಗೆ. ಆಮೇಲೆ ಅವಳಿಗೊಂದು ಜೊತೆ ಶೂ ಕೊಡಿಸ್ಬೇಕು ಡ್ಯಾನ್ಸಿಗೆ. ಮತ್ತೆ ಇನ್ನೊಂದು ಅವಳಿಗೊಂದು ಬ್ಲ್ಯಾಕ್ ಲೆಗ್ಗಿನ್ಸ್ ಬೇಕು, ಅದು ಡ್ಯಾನ್ಸ್ ಕ್ಲಾಸ್ಗೆ. ಇಷ್ಟು ಬೇಕು. ಯಾಕಂದರೆ ಮಕ್ಕಳು ನಮಗೆ ಬೇಕಾದ್ರು ಬಟ್ಟೆ ತರ್ಬೋದು, ಮಕ್ಕಳಿಗೆ ವಿತೌಟ್ ಅವ್ರು ಇಲ್ದಲೆ ಅಳತೆ ಗೊತ್ತೇ ಆಗಲ್ಲ. ಒಂದ್ಸರಿ ಚಿಕ್ಕ ತಂದುಬಿಡ್ತೀನಿ, ಇಲ್ಲ ಒಂದ್ಸತಿ ದೊಡ್ಡ ತಂದುಬಿಡ್ತೀನಿ. ಸೊ ಹಂಗಾಗಿ ಅವಳು ಬರೋದನ್ನೇ ಕಾಯ್ದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಮಗ ಪಾಪ ಹೋಗೋಣ ಅಂತ ಹೇಳಿ ನೋಡಿ ಹಂಗೆ ಮಾತಾಡ್ಕೊಂಡೆ ಮನಿಕೊಂಬಿಟ್ಟಿದ್ದಾನೆ. ಈಗ ಹೊರಡ್ಬೇಕಾದ್ರೆ ಮತ್ತೆ ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕೀಗ. ಸೊ ಅಂಗಡಿಯಿಂದ ಬಂದು ಮತ್ತೆ ನನ್ನ ಮಗಳು ಬಂದಿದ್ಲು. ನನ್ನ ವಿಡಿಯೋದಲ್ಲಿ ಹೇಳೋ ಥರನೇ ಅವಳನ್ನ ಹೊರಡಿಸ್ಕೊಂಡು ನಾವು ತಿಪ್ಟೂರ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅದು ತಣ್ಣನೆ ಗಾಳಿ ಮತ್ತು ಸೊನೆ ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ನನ್ನ ಮಗಳಿಗೆ ಮಾತ್ರ ಬ್ಯಾಗು ಎಲ್ಲ ಕೊಡಿಸ್ತೆ, ನನ್ನ ಮಗಂಗೆ ಏನೂ ಕೊಡಿಸಿಲ್ಲ ಅಂತ ಹೇಳಿ ಅವ್ನು ಪಿಜ್ಜಾ ಕರ್ಕೊಂಬಂದು ಸಿಡ್ಕೊಂಡು ಕುಂತವನೆ. ಏನು ಬೇಕು? ಎಂಥದ್ದು ಬೇಕು ನಿಂಗೆ? ಅಲ್ಲಿ ತುಂಬ ಇದೆ ಕಣವ. ಅವ್ರು ಕೇಳ್ತಾ ಇದ್ದಾರೆ ಯಾವ್ದು ಬೇಕು ಅಂತ. ಯಾವ್ದು ಬೇಕು ನಿಂಗೆ? ನಿನ್ ಕೈ ಇರೋದ ಹಂಗಂದ್ ಅದ್ರ ಹೆಸರು ಇಲ್ವಾ? ಹಾಂ, ಹೆಂಗಿರೋ ತೋರ್ಸೋರಿಗೆ ಹೇಳ್ಬೇಕು ಬಂದಾಗ. ಆಮೇಲೆ ಯಾವುದಾದ ಕೊಟ್ಬಿಡ್ತಾರೆ. ಚಿನ್ನಮ್ಮ ಹೆಂಗಿರುತ್ತೆ ಅದು? ಹಂಗೆ ಕೈ ಇರತ್ತಾ? ಅವನಿಗೆ ಥಮ್ಸ್ ಅಪ್ ಅಂತ ಹೇಳಕ್ ಬರಲ್ಲ. ಹೋದಾಗೆಲ್ಲ ನಮಗೆ ಕೈ ಇರೋದು ಕೊಡಿಸು ಅಂತ ಕೇಳ್ತಾನೆ. ಅದ್ರಲ್ಲಿ ಬೇರೆ ಸಿಟ್ಟು ಬಂದಿತ್ತು, ಅವ್ನಿಗೇನು ಕೊಡಿಸಿಲ್ಲ, ಅವ್ರ ಅಕ್ಕಂಗೆ ಮಾತ್ರನೇ ಶೂ ಎಲ್ಲ ಕೊಡಿಸಿದ್ದೀವಿ ಅಂತೇಳಿ. ಸೊ ಹಂಗೆ ಸಮಾಧಾನ ಮಾಡಿಕೊಂಡು ನೀನು ಕೇಳಿದ್ದೆಲ್ಲ ಕೊಡಿಸ್ತೀವಿ ಅಂತೇಳಿ ಪಿಜ್ಜಾ ಕರ್ಕೊಂಬಂದಿದ್ವು. ಇಲ್ಲಿ ಕೂತ್ಕೊಂಡು ಗ್ಲಾಸ್ ಹತ್ರ ತುಂಬ ಚೆನ್ನಾಗಿದೆ ಈ ಪಿಜ್ಜಾ ಸೆಂಟರ್. ನನಗೆ ಇಲ್ಲಿ ಟೇಸ್ಟಿಗಿಂತ ಮತ್ತು ಇಲ್ಲೆಲ್ಲ ವೆದರಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನಾವು ಆಲ್ಮೋಸ್ಟ್ ಎಲ್ಲ ಇಲ್ಲಿಗೆ ಬರೋದು. ಇದು ತಿಪ್ಟೂರಲ್ಲಿ ಶಿವಲಿಂಗ ಬೇಕ್ರಿ ಇದೆಲ್ಲ ಅದ್ರ ಆಪೋಸಿಟ್ ಇದೆ. ಆಮೇಲೆ ಆಫರ್ ಬೇರೆ ನಡೀತಾ ಇದ್ದು. 300 ರೂಪೀಸ್ದು ಪಿಜ್ಜಾ ಏನಾದ್ರು ತೊಗೊಂಡು ತಿಂದರೆ ಒಂದು ಬರ್ಗರ್ ಬೇರೆ ಫ್ರೀ ಇತ್ತು, ಆಫರ್ ಇತ್ತು. ಸೊ ನನಗೆ ಗೊತ್ತಿರಲಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ನನ್ನ ಮಗ ಕೇಳಿ ಥಮ್ಸ್ ಅಪ್ ನೋಡಿ ಫಸ್ಟೇ ಕೊಡಿಸ್ಬಿಡ್ತೀವಿ, ಆಮೇಲೆ ಅವ್ನು ಸಮಾಧಾನ ಆಗೋದು. ಇಲ್ಲ ಅಂದರೆ ಕೋಪ ಮಾಡ್ಕೊಂಡು ಕೂತ್ಬಿಡ್ತಾನೆ. ಅದನ್ನು ಗ್ಲಾಸ್ ಇಟ್ಕೊಂಡು ನೆಕ್ಸ್ಟು ಪಿಜ್ಜಾ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಥಮ್ಸ್ ಅಪ್ ಹೇಳು.
ಹೇಳೋದ್ನ ನಮ್ಮ ಬಿಲ್ಲು 300 ಮೇಲೆ ಆಗಿತ್ತು. ಸೊ ಹಂಗಾಗಿ ಒಂದು ಬರ್ಗರ್ ಫ್ರೀ ಬಂದಿತ್ತು. ಆ್ಯಕ್ಚುಲಿ ನಾವು ಬರ್ಗರ್ ತಿನ್ನಲ್ಲ, ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಆದರೆ ಬಟ್ ಆಫರಲ್ಲಿ ಬಂದಿದೆ ಅಂತೇಳಿ 4 ಜನನೂ ಬೈಟು ಮಾಡ್ಕೊಂಡು ತಿಂತಾ ಇದ್ದೀವಿ. ನನಗೆ ಈ ಬರ್ಗರಲ್ಲಿ ಒಳಗಡೆ ವೈಟ್ ಸಾಸ್ ಹಾಕಿರ್ತಾರಲ್ಲ, ಸೊ ಅದಂತೂ ಸ್ವಲ್ಪನೂ ಇಷ್ಟ ಆಗಲ್ಲ. ಹಂಗಾಗಿ ಬರ್ಗರ್ ನಾವು ಯಾರೂ ತಿನ್ನಲ್ಲ. ನಾವು ನಿಲ್ಲಿಸಿದ ಕಡೆ 200 ml ಥಮ್ಸಪ್ ಕೊಡ್ತೀವಿ. ಅಲ್ಲಿಂದ ಮತ್ತೆ ನಮ್ಮದು ಆಫೀಸ್ದು ಕೊರಿಯರ್ ಬಂದಿತ್ತು. ಸೊ ಆಫೀಸ್ ಹತ್ರ ಹೋಗಿ ಆ ಕೊರಿಯರ್ನೆಲ್ಲ ಇಸ್ಕೊಂಡು ಸ್ವಲ್ಪ ಯಾಕೋ ಎನರ್ಜಿ ಬೂಸ್ಟ್ ಬೇಕು ಅನ್ನಿಸ್ತಿತ್ತು ಕೋಲ್ಡ್ಗೆ. ಸೊ ನಮ್ಮ ಫೇವ್ರೆಟ್ ಆಗಿರೋ ಮಡಿಕೆ ಟೀ ಹತ್ರ ಹೋಗಿ ಇಬ್ರು ಒಂದು ಟೀ ಕುಡಿದು ಮತ್ತು ಆ 2 ಮಡಿಕೆನೂ ಸೇಮ್ ನನ್ನ ಮಗಳಿಗೆ ಆಟ ಆಡೋಕ್ಕಾಗುತ್ತೆ ಅಂತೇಳಿ ತೊಗೊಂಡು ನಾವು ರಿಟರ್ನ್ ಬಂದು ಸ್ವಲ್ಪ ಹಿಂಗಣ್ಣು ಭಯ ಆತಾ ನೀನು ಸುಡ್ತೈತೆ. ನಿನ್ ಮಗ ಏನ್ ಕೊಟ್ರು ಕುಡಿತಾನೆ. ಅಲ್ಲಿಂದ ಬಂದು ನನ್ನ ಮಗಳಿಗೆ ಹೋಮ್ವರ್ಕ್ ಬರ್ಸೋಣ ಅಂತ ಬಂದೆ. ಬಟ್ ನನ್ನ ಮಗಳು ಹೇಳೋ ಸ್ಟೈಲಿಗೆ ನಾನೇ ಸುಮ್ಮನೆ ಆಗ್ಬಿಟ್ಟೆ. ನಾನೇನು ಹೇಳ್ಕೊಡು ಅಂತ ಬರೀ ಕೇಳ್ತಿದ್ಯಲ್ಲ, ಎಲ್ಲ ನೀನೇ ಪಟ 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 ಅಂತ ಹೇಳ್ಬಿಟ್ಟೆ. ಗುಡ್ ಗರ್ಲ್. ಬರೀ ಮಚ್ಚಿನಮ್ಮ. ಅವಳಿಗೆ ಹೋಮ್ವರ್ಕ್ ಮುಗಿಸ್ಕೊಂಡೆ, ಅಡುಗೆ ಮಾಡಿಕೊಂಡೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತೇಳಿ ನನ್ನ ಡೇನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.